ಬರ್ಡೇ ರಾಣಿ ಬರ್ತಡೇ ಕ್ಯೂಟ್ ಆಗಿ ಕಾಣ್ತಾವಳು ಹಿಂದೆಯಿಂದ 4 ಗಂಟೆ ಫ್ಲೈಟ್ ಇದೆ ಇವತ್ತು. ಅವಳು ಕರ್ಕೊಂಬಂದಿದ್ದು ಪಾಕೆಟ್ ಅಲ್ಲಿ ಹಾಕೊಂಡು ನನ್ನ ಜಾಕೆಟ್ ಇಟ್ಕೊಂಡು ಇಷ್ಟೇ ಇದ್ದಿದ್ದು ನನ್ನ ಕೈ ಎಷ್ಟು ನಗುತ್ತಾ ಬಾಳು ನೀನು ನೋರುವಂತ. ಬ್ರೇಕ್ಫಾಸ್ಟ್ ಬಂದಿದೆ. ಫ್ಯಾಮ್ ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೆ ನಾನು ರೂಮಿಂದ. ತುಂಬ ದಿನ ಆಯ್ತು ನಾನು ರೂಮಿಂದ ವ್ಲಾಗ್ನ ಶುರು ಮಾಡಿ. ಈಗ ನಾನು ಔಟ್ಫಿಟ್ ಹಾಕೊಂಡಿದ್ದೀನಿ, ಎಲ್ಲೋ ಹೋಗ್ತಾ ಇದ್ದೀನಿ ಆಚೆ. ಅದಕ್ಕೆ ಮುಂಚೆ ಒಂಚೂರು ಲಂಚ್ ಬಂದಿದೆ, ಲಂಚ್ ತಿನ್ಬಿಡೋಣ. ಸಾಕಾದ ಹಸುವಾಗ್ತಿದೆ. ಬನ್ನಿ ಲಂಚ್ ತಿಂದ್ಬಿಟ್ಟು ನಾನೀಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಒಂಚೂರು ಥೆರಪಿ ಇತ್ತು ನಮ್ಮದು, ಅದನ್ನು ಮುಗಿಸ್ಕೊಂಡು ಮುಂದೆ ವಾಪಸ್ ಬಂದು ಒಂಚೂರು ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಬಿಕಾಸ್ ನಾಳೆ ಎಲ್ಲೋ ಹೋಗ್ತಾ ಇದ್ದೀನಿ. ಅಂದರೆ ನಾಳೆ ಅಂದರೆ ಇವತ್ತು ನೈಟು, ನಾಳೆ ಬೆಳಗ್ಗೆ. ಫ್ಯಾಮ್, ಸೊ ನಾನು ಮಲಗಿಬಿಟ್ಟೆ. ಬಂದಿದ್ದ ತಕ್ಷಣ ಸ್ವಲ್ಪ ಬಾಡಿ ಪೇನ್ ಎಲ್ಲ ಇತ್ತು, ಕಾರ್ದು ಎಫೆಕ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಅದು ಬಿಟ್ಟರೆ ಇವಾಗ ಜಿಮ್ಗೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ನಾನು ಇವತ್ತು ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ತೋರ್ಸೋಕ್ಕೆ ಒಂದು ಚಾಲೆಂಜ್ ತೊಗೊತಾ ಇದ್ದೀನಿ. ಸೊ ನನಗೆ ಆ ತೋಬಾ ತೋಬಾ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಅದರದ್ದು ಡ್ಯಾನ್ಸ್ ಅಲ್ಟಿಮೇಟ್ ಆಗಿದೆ, ನನಗೂ ಸಗದ್ ಇಷ್ಟ ಆಗೋಯ್ತು. ನಾನು ತುಂಬ ದಿನ ಕಲಿತಾ ಇದ್ದೀನಿ, ಬಟ್ ಆಗ್ತಿಲ್ಲ. ಇವತ್ತು ಅನ್ನಿಸ್ತು ಮಾಡಲೇಬೇಕು. ಬಿಕಾಸ್ ನನ್ನ ಲೈಫಲ್ಲಿ ನಾನು ಎಲ್ಲನೂ ಹಂಗೆ ತೊಗೊಂಡ್ರೆ ಚಾಲೆಂಜ್ ಥರ ಯಾವುದಾಗಿಲ್ಲ ಅದನ್ನು ಮಾಡಲೇಬೇಕು ಅಂತಲೇ ಮಾಡಿರೋದು. ಆ್ಯಂಡ್ ಇವತ್ತು ನಾನು ಪ್ರೂವ್ ಮಾಡ್ತೀನಿ. ಅಲ್ಲಿ ಪ್ರಾಕ್ಟೀಸ್ 100 ಆಗಲಿ 800 ಆಗಲಿ 300 ಆಗಲಿ ಎಷ್ಟು ಸರಿ ಆಗುತ್ತೆ ಸರಿ ಪ್ರಾಕ್ಟೀಸ್ ಮಾಡಿ. ಐ ವಿಲ್ ಪ್ರಾಕ್ಟೀಸ್, ಶೂಟ್ ದ ವಿಡಿಯೋ ಅಂಡ್ ಐ ಪ್ರೂವ್ ಇಟ್. ಗೈಸ್ ಡ್ಯಾನ್ಸ್ ಮಾಡಿ ಸುಸ್ತಾಯಿತು, ಸ್ಟೆಪ್ ಬಂದಿಲ್ಲ ಇನ್ನೂ. ಬಟ್ ಐ ಆಮ್ ನಾಟ್ ಗಿವಿಂಗ್ ಅಪ್ ಗೈಸ್, ನೋ. Sweating, we're not giving up. Finally guys, I'm a non-dancer. ನಾನು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಸ್ಕೂಲ್ ಬೈಸಲ್ಲಿ ಒಂದು ಚೂರು ಆಡ್ತಿದ್ದೆ ಸ್ಕೂಲ್ ಡೇಸಲ್ಲಿ. ಈಗ ಫೈನಲಿ ಇದನ್ನು ಕಲೀಲೇಬೇಕು ಅಂತ ಕಲ್ತಿದ್ದೀನಿ. ಐ ಆಮ್ ಸೂಪರ್ ಹ್ಯಾಪಿ. ನಾನು ನನ್ನ ಡ್ಯಾನ್ಸ್ ಟೀಚರ್ ಬಂದು ಸಾಯಿದು, ಅವನು ಕಳಿಸ್ಬಿಟ್ಟು ಕೇಳಿದೆ ಚೆನ್ನಾಗಿತ್ತಾ ಅಂತ. ಕರೆಕ್ಟಾಗಿ ಮಾಡಿದ್ದೀನಿ, ಒಂಚೂರು ಕಲಿಬೇಕು ಅಂತ. ಬಟ್ ಇಟ್ಸ್ ಅಟ್ ಗುಡ್, ಅದು ಸಾಕು ನನಗೆ. ನಾನೇನು ಪರ್ಫೆಕ್ಟ್ ಡ್ಯಾನ್ಸರ್ ಆಗಬೇಕಾಗಿಲ್ಲ. ಐ ಆಮ್ ಹ್ಯಾಪಿ. ನೋಡಿ, ಏನಾದರೂ ಮಾಡ್ಬೋದು, ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಗೈಸ್. ಸೊ ನಮ್ಮ ಅಮ್ಮ ಇವತ್ತೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನು? ರಾಣಿ ಬರ್ತಡೇ. ಸೊ ನಮ್ಮ ಅಮ್ಮ ಇವತ್ತು ರಾಣಿ ಬರ್ತಡೇ ಮಾಡ್ಬೇಕಂತೆ. ಸ್ಲೋ ಮಾಡಿ, ಟಿವಿ ಸ್ಲೋ ಮಾಡಿ. ಇನ್ಮೇಲೆ ಈ ಡೇ ರಾಣಿ ಡೇ. ಇವತ್ತು ಯಾವ ಡೇ? 17th ಏಪ್ರಿಲ್, ಮೇ, ಜೂನ್, ಜುಲೈ. 17 ಜುಲೈ ನಮ್ಮ ರಾಣಿ ಬರ್ತಡೇ, ನೆನ್ಪಿಟ್ಕೊಳ್ಳಿ. ರಾಣಿ, ಇವತ್ತು ನಿನ್ ಬರ್ತಡೇ, ನಿನ್ ಕೇಕ್ ಎಲ್ಲ ತಂದ್ಕೊಡ್ತೀನಿ ಅಂತ ಹೇಳ್ತಾವ್ರ ಅಷ್ಟೇ. ಯಾವತ್ತು ಅಂತ ಗೊತ್ತಿಲ್ಲ. ಈಗ ನಾನು ಅವಳಿಗೆ ಅಂತ ಒಂದು ಬಟ್ಟೆ ತರಿಸಿದ್ದೆ, ಅದಾಗುತ್ತೆ ಅಲ್ವ? ಇಲ್ಲ. ಸೊ ಈಗ ನಮ್ಮಮ್ಮ ನಾನು ಆರ್ಡರ್ ಮಾಡಿದ ಬಟ್ಟೆನ ರಾಣಿಗೆ ಉಡ್ಸ್ತಾರೆ ನಮ್ಮ ಅಪ್ಪ. ನೋಡೋಣ ಅದಾಗುತ್ತಾ ಅಂತ. ಆಗುತ್ತಪ್ಪ ಅವಳಿಗೆ? ತರಾನ ನಾನು ಜಿಮ್ ಮುಗಿಸ್ಕೊಂಡ್ ಬರ್ತೀನಿ. ರಾಣಿ ಹೊಸ ಬಟ್ಟೆ ಹಾಕೋ ರಾಣಿ. ಏಯ್ ಹೋಗಿ ಸ್ನಾನ ಮಾಡಿದಾಳೆ ಅವಳು, ಗೊಬ್ಬಿ. ಖುಷಿ ಆಗ್ಬಿಟ್ಟವಳು ಅವಳು. ಲೇ ಬರ್ತಡೇ ಕಣೆ ನಿಂದು ರಾಣಿ. ಟೈಟ್ ಇರುತ್ತೆ ಅನ್ಸುತ್ತೆ. ಅಯ್ಯೋ ಕೈ ಕಾಲು ಮರ್ಚ್ಕೊಂಡ್ಬಿಟ್ಟು ಅದು ಬರ್ಡೇ ಮಾಡಕ್ ಹೋಗಿ ಆಮೇಲೆ. ಆಯ್ತಾ? ಟೈಟ್ ಇದೆ ಅನ್ಸುತ್ತೆ. ಬಿಡಿ, ವಾಕ್ ಮಾಡಿಸಿ ನೋಡೋಣ, ಟೈಟ್ ಆಗಿದೆಯಾ ನೋಡೋಣ. ರಾಣಿ ವಾಕ್ ಮಾಡಿ ನೋಡಿ. ಹೆಂಗೆ ಫ್ರಾಕ್ ಉಡ್ಸ್ಬಿಟ್ಟಿದೀವಿ ನಮ್ಮ ರಾಣಿಗೆ. ರಾಣಿ ಹ್ಯಾಪಿ ಬರ್ಡೇ, ರಾಣಿ ಹ್ಯಾಪಿ ಬರ್ಡೇ, ಏ ಹ್ಯಾಪಿ ಬರ್ಡೇ ರಾಣಿ, ಹ್ಯಾಪಿ ಬರ್ಡೇ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾವಳು ಹಿಂದೆಯಿಂದ. ನೀವು ದೊಡ್ಡ ಸೈಜ್ ತರಿಸ್ಬೇಕು ಇವಳಿಗೆ ಇನ್ನೊಂದು. ಸೊ ಈಗ ನಾನು ಜಿಮ್ ಮುಗಿಸ್ಕೊಂಡ್ ಬರ್ತೀನಿ, ಹಂಗೆ ಕೇಕ್ ತೊಗೊಂಬರೋಣ ರಾಣಿಗೆ. ಸೊ ಜಿಮ್ಮಿಗೆ ಹೊರಟಿದ್ದೀನಿ. ಸೊ ವರುಣ್ ಊರಲ್ಲಿಲ್ಲ, ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ. ಅದಕ್ಕೆ ನಾನು ಡಿಪೆಂಡ್ ಆಗೋದು ಬೇಡ, ಹೋಗೋಣ ಒಬ್ಬನೇ ಅನ್ಕೊಂಡು ಮೂಡಿತ್ತು. ಅಯ್ಯೋ ಬಿಡು, ಅವ್ರು ಇಲ್ವಲ್ಲ, ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ, ನಾಳೆ ಹೋಗೋಣ ಬಿಡು ಅನ್ನೋದೆಲ್ಲ ಬಂತು ತಲೆಗೆ. ಬಟ್ ಆ್ಯಸ್ ಐ ಟೋಲ್ಡ್ ಯು ನೋ ಅಂತ ಹೇಳಿ ಲೆಟ್ಸ್ ಗೋ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ಆ್ಯಂಡ್ ಈಗ ರಾಣಿ ಕೇಕ್ ಬೇರೆ ತರಬೇಕು ನೈಟು. ನಾಯಿಗೆ ಸಪ್ರೇಟ್ ಕೇಕ್ ಅಂತ ಇರುತ್ತಂತೆ, ಅದು ಸಿಕ್ಕರೆ ಅದೇ ತರೋದು, ಇಲ್ಲ ಅಂದರೆ ನಮ್ಮ ನಾರ್ಮಲ್ ಕೇಕೆ ತರಬೇಕು. ಈಗ ಫೋನ್ ಎಕ್ಸ್ಪೋರ್ಟ್ ಹಾಕ್ಬಿಟ್ಟು ಜಿಮ್ ಹತ್ರ ಹೋಗಿ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಯಾವುದೋ ಕೀ ಎತ್ಕೊಂಡ್ಬಿಟ್ಟಿದ್ದೀನಿ ಅಮ್ಮ ಬೈಕ್ದು. ಇದೇ ಕೀ ಅಂತ ಹೇಳಿ ಕಳಿಸಿದ್ರು ನಮ್ಮ ಅಮ್ಮ. ಕಾನ್ಫಿಡೆಂಟಾಗಿ ಹೇಳ್ತಾರೆ. 3 ಸರಿ ಕೇಳಿದೆ, ಪಕ್ಕ ಇದೇನಾ? ಹ್ಞೂ ಪಕ್ಕ ಇದ್ದೇನಾ? ಹ್ಞೂ ಪಕ್ಕ ಇದ್ದೇನಾ? ಹ್ಞೂ ಅಂದರು. ಎಲ್ಲ ಸರಿ ಹಿಂಗೆ ಮಾಡ್ತಾರೆ. ಈಗ ಇದು ಯಾವುದೋ ಬೇರೆ ಕೀ, ಅದಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ.
ಎಲ್ಲಿಪ್ಪ ಅವರು ಮಮ್ಮಿ ಮಾಮ್ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಿರಲ್ಲ ನಿಮ್ಗೆ ಅನ್ಸಲ್ವಾ? ಈ ಗಾಡಿ ಕೀ ನಿಮ್ದೇನಾ ಇದು? ಮತ್ತೆ ಇದೇನಾ ಅಂದ್ರೆ ಹ್ಞೂ 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 ಅಂತೀರಾ? 3 ಸರಿ ಹ್ಞೂ ಅಂದ್ರು. ನೋಡಿ ನೋಡಿ ಈ ಕೀಗೆ ಡಿಫ್ರೆನ್ಸ್ ಇಲ್ಲ, ಗೊತ್ತು, ಅರ್ಥ ಆಗುತ್ತೆ, ಬಟ್ ಒಂದ್ಸರಿ ನೋಡ್ಬೇಕಲ್ವಾ? ಸುಮ್ಮನೆ ಹ್ಞೂ ಅಂತೀರಾ? ಕೆಳಗೆ ಹೋಗಿ ಮೇಲ್ ಬರಬೇಕು. ಕೀ ಎತ್ಕೊಂಡು ಬ್ಯಾಗ್ನಿಂದಲೇ ಬಿಟ್ಟೋಗ್ಬಿಟ್ಟೆ. ಹಾಂ ನೋಡಿ ಇದಾಯ್ತು. ಸ್ಟಾರ್ಟ್ ಆಗ್ತಿರ್ಬೋದಪ್ಪ. ಯಾಕೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಈಗ ವ್ಲಾಗ್ನ ಎಕ್ಸ್ಪೋರ್ಟ್ ಹಾಕಿ ಡೈರೆಕ್ಟಾಗಿ ಜಿಮ್ ಮುಗಿದ್ಮೇಲೆ ಸಿಗ್ತೀನಿ, ಜಿಮ್ಮಲ್ಲಿ ಸಿಗ್ತೀನಿ. ಎಸ್ಕೋ ಗೈಸ್. ಸೊ ಫೈನಲಿ ಜಿಮ್ ಮುಗಿಸ್ಕೊಂಡು ನಾನು ಜಿಮ್ಮಲ್ಲಿ ವಿಡಿಯೋ ಮಾಡಿಲ್ಲ, ವಾಪಸ್ ಬಂದೆ. ಈಗ ಇಲ್ಲಿ ನಾನು ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ ನಮ್ಮ ರಾಣಿಗೆ. ಈ ಫೀಲಿಂಗು ಡಾಗ್ ಪೆಟ್ ಯಾರಾದರೂ ಇರೋರಿಗೆ ಗೊತ್ತಿರುತ್ತೆ, ಒಂಥರ ಖುಷಿ ಇದೆ ರಾಣಿಗೆ ಅಂತ. ಗೈಸ್ ಸೊ ಕೇಕ್ ತೊಗೊಂಡಾಯ್ತು. ಕೇಕ್ ಹೆಂಗಿದೆ ಮನೆಗೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಕ್ಯಾಂಡಲ್ ಎಲ್ಲ ತೊಗೊಂಡಿಲ್ಲ, ಬಿಕಾಸ್ ರಾಣಿ ಎದುರ್ತಾಳೆ ಕ್ಯಾಂಡಲಿಂದ. ಸೊ ಬರೀ ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಂ ತೊಳಿ ಸೊ ಹಾಳಾದ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಯಾವ ಜುಟ್ಟು ಹಾಕೊಂಡು ನೋಡ್ತು ನೋಡಿ, 2 ಜುಟ್ಟು ಇಲ್ಲಿ ತೆರಿಗೆಯಲ್ಲಿ. ಮೇಡಮ್ ಏನದು ಜುಟ್ಟದು? ಏನು ಜುಟ್ಟದು? ಏನು ಜುಟ್ಟದು? ರಾಣಿ ನಿನ್ ಬರ್ತಡೇಗೆ ಕೇಕ್ ತಂದಿದ್ದೀನಿ. ಬಾ ರೆಡಿ ಆಗು ಬೇಗ. ಬರ್ಡೇ ರಾಣಿಗೆ ಇವತ್ತು, ಬರ್ಡೇ ರಾಣಿ ಮಾಡಿದ ಬರ್ಡೇ ಇವತ್ತು. ರಾಣಿಮಲಿ ಬರ್ಡೇ ಗರ್ಲ್. ಬರ್ಡೇ ಗರ್ಲ್ ರಾಣಿ, ಬರ್ಡೇ ಗರ್ಲ್. ಆಯ್ತು, ಗೋ ಗೋ ರಾಣಿ ಗೋ, ಹೋಗೋ ಹೋಗೋ. ಅಷ್ಟೇ. ಸೊ ಮತ್ತೆ ಬಟ್ಟೆ ಹಾಕಲಾಗ್ತಿದೆ. ಅದು ಹಾಕ್ಬೇಡಿ, ಬಟನ್ ಟೈಟ್ ಆಗ್ಬಿಡು ಪಾಪ ಅವಳಿಗೆ. ನೋಡಿ ಗಾಯ್ಸ್ ಏನು ಕ್ಯೂಟ್ ಆಗಿ ಕಾಣ್ತಾವಳೆ ಫಿಗರ್. ಲೇ ರಾಣಿ ಬಾರೆ ಇಲ್ಲಿ, ಬಾರೆ ಇಲ್ಲಿ. ಫೇರ್ ಅಂಡ್ ಲವ್ಲಿ ಬಾರೆ ಇಲ್ಲಿ. ಓ ಚೈನ್ ಬೇರೆನಾ? ರಾಣಿ ಮಳಿ ಬಲ್ತಾಳೆ. ಖುಷಿ ಆಗ್ಬಿಟ್ಟವಳೆ. ಏನು ಹೆವಿ ಅಟೆನ್ಷನ್ ಕೊಡ್ತಾವ್ರಿ ಇವತ್ತೆಲ್ಲ ನನಗೆ ಅಂತ. ದಿನ ಮೂಸ್ ನೋಡಲ್ಲ ನನ್ನ, ಇವತ್ತೇನು ಹಿಂಗಾಡ್ತವ್ರಿ ಇವರು ಅಂತ ಖುಷಿ ಆಗ್ಬಿಟ್ಟವ್ರು. ಚೈನ್ ಬೇರೆ ಆಗ್ತವ್ರು ನಮ್ಮ ಅಪ್ಪ ನೋಡಿ ಗೈಸ್. ಸೊ ಈಗ ಕೇಕ್ನ ಎತ್ಕೊಂಡು ಹೋಗಿ ಅಲ್ಲಿ ಇಡುವ ಸಮಯ. ಕ್ಯಾಂಡಲ್ ತಂದಿಲ್ಲ, ಅವರಾಗೆ ಕೊಟ್ಟವ್ರೆ ನೋಡಿ ಗೈಸ್. ಇಷ್ಟೊತ್ತು ಹೋಗ್ಬಿಟ್ಟು ಕೆಳಗೆ ಮೀಟಿಂಗ್ ಮಾಡದಂತೆ ಲೇಡೀಸ್ ಇವರು. ಏನ್ ಭಯ ಇಲ್ವಾ? ಕಮ್ಮಿ ಆಗಿದೆ ಭಯ? ಯಾಕೆ ನೋಡೋಣ, ಭಯ ಇಡೋ ಭಯ ಇಡು ನೋಡೋಣ. ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ನಮ್ದು ಕೆಲಸ ನಡೆಯುತ್ತೆ. ರಾಣಿ ತಿನ್ಬಿಟ್ಯ, ನಾವು ತಿನ್ಬೇಕು. ನಿನ್ ಬರ್ಡೇನೆ ಅರ್ಥ ಆಗುತ್ತೆ, ಬಟ್ ನಾವು ತಿನ್ಬೇಕು. ಕಟ್ ಮಾಡು ಕೈಯಿಂದ ಅಷ್ಟೇ. ಕಟ್ ಓಕೆ 3, 2 ಇಲ್ಲ ನಿಂತ್ಕೊಳ್ಳಿ. ಲೇ ಏನಾರು ಒಬ್ಳೆ ತಿಂದೆ ಪಾಪ, ನಮ್ಗೆ ಅರ್ಧ ಪೀಸ್ ಎತ್ಬಿಟ್ಟು ಮಿಕ್ಕಿದ ಕೇಕ್ ನೋಡಿ ಇಟ್ಬಿಡಿ. ಬರ ಕೇಕ್ ಕಟ್ ಮಾಡ್ತಾ ಇದೀವಿ, ಆಚೆ ಹೋಗ್ತಾಳಲ್ಲ ಗೈಸ್ ಇವಳು. ಮಾನ ಮರ್ಯಾದಿಲ್ಲ ಇವಳಿಗೆ ಗೈಸ್. ಇವಳನ್ನ ಕರ್ಕೊಂಡ್ ಬಂದಿದ್ ಇವನೇ, ಆದ್ರೆ ಇವಳನ್ನ ನೋಡ್ಕೊತಿರೋದ್ ನಾವಪ್ಪ. ಎ ಇಂದ Z ವರ್ಗು ನಮ್ಮ ಅಪ್ಪನೇ. ಇವನೇನು ಮಾಡಲ್ಲ, ಬರೀ ಹಿಂಗ್ ಎತ್ಕೊಂಡು 2 ಮುತ್ತು ಕೊಡ್ತಾನೆ, ಬಿಟ್ಬಿಡ್ತಾನೆ. ಹಾ ಕೊಡಲ್ಲ ಇಡು. ಅದು ಆಫ್ ಮಾಡಿ ಎದುರ್ತಾವಳ ಅವಳು. ಹಾ ಈಗ ಎದುರ ನೋಡಿ. ಅಯ್ಯೋ ಎದುರ್ತಾ ಇತ್ತು ಅವಳು ಪಾಪ. ಅದಕ್ಕೆ ಕ್ಯಾಂಡಲ್ ತಂದಿಲ್ಲ ನಾನು. ಇರಿ 1 ನಿಮಿಷ ಬಿಡಿ, ಕಾಮಾಗಿರ್ಲಿ ಪಾಪ. ಸೈಜ್ ಬೇರೆ ಇದ್ರಲ್ಲಿ ಕಟ್ ಮಾಡ್ತಿದ್ದೀವಿ. ಹಾ ಕಟ್ ಮಾಡಿ ಬೇಗ. ರಾಣಿ ಇಟ್ಕೋ. ಹಾ ಹ್ಯಾಪಿ ಬರ್ಡೇ ರಾಣಿ, ಹ್ಯಾಪಿ ಬರ್ಡೇ ರಾಣಿ, ಹ್ಯಾಪಿ ಬರ್ಡೇ ರಾಣಿ. ಗೈಸ್ ಅದು ನಮ್ಮ ಅಮ್ಮನ ಆಸೆ, ಅವಳು ಬರ್ಡೇ ಮಾಡ್ಬೇಕು ಅಂತ, ಅದಕ್ಕೆ ಮಾಡ್ತಾ ಇರೋದು. ಎತ್ಬಿಡು, ಮಿಕ್ಕಿದ್ ಎತ್ಬಿಡು. ಅವಳು ಜಾಸ್ತಿ ಸ್ವೀಟ್ ಕೊಡಬಾರ್ದು ಗೈಸ್. ಇವಳನ್ನ ಮುಟ್ಟಾಗ ಎದುರ್ತಿದ್ರು ನಮ್ಮ ಅಮ್ಮ. ನೋಡಿ ತಿನ್ನಮ್ಮ ರಾಣಿ, ಹ್ಯಾಪಿ ಬರ್ಡೇ. ಅಮ್ಮ ರಾಣಿ ಎಂಜಾಯ್ ಮಾಡ್ಕೊ ನಿನ್ ಕೇಕ್ ನ ಇವತ್ತು. ಹೋಗ, ನಮ್ಮ ಕಟ್ ಮಾಡ್ಕೊಂಡ್ ಹೋಗ ರಾಜಾ. ಗೈಸ್ ಈಗ ಎಲ್ರಿಗೂ ಒಂದೊಂದು ಕ್ವಶನ್ ಕೇಳೋಣ.
ಪಪ್ಪ ರಾಣಿ ಜೊತೆ ನಿಮ್ಮ ಬೆಸ್ಟ್ ಮೆಮೊರಿ ಯಾವುದು? ಶಾರ್ಟ್ ಆಗಿದ್ದಾಗ ಅವಳು ಬಂದು ನನ್ನ ಮುದ್ದು ಮಾಡೋದು, ನನ್ನ ನಗ್ಸಕ್ ಟ್ರೈ ಮಾಡೋದು. ಅದೆಲ್ಲ ಮಾಡ್ತಾಳಾ? ಸಾಯಿ ನೀನ್ ಹೇಳ, ರಾಣಿ ಜೊತೆ ನಿನ್ನ ಬೆಸ್ಟ್ ಡೇ ಯಾವುದು? ಅವಳು ಕರ್ಕೊಂಬಂದಿದ್ದು ಪಾಕೆಟ್ ಅಲ್ಲಿ ಹಾಕೊಂಡು. ನನ್ನ ಜಾಕೆಟ್ ಇತ್ತು ಒಂದು, ಇಷ್ಟೇ ಇದ್ದಿದ್ದವಳು, ನನ್ನ ಕೈ ಎಷ್ಟು ಪಾಕೆಟ್ ಅಲ್ಲಿ ಹಾಕೊಂಡ್ಬಂದಿದ್ದು, ಗಾಡಿ ಪಾಕೆಟ್ ಅಲ್ಲಿ ಕರ್ಕೊಂಡ್ಬಂದಿದ್ದ, ಪಾಕೆಟ್ ಅಲ್ಲಿ ಹಾಕೊಂಡ್ಬಂದಿದ್ದು ಅವಳಿಗೆ. ನಿಮ್ಮ ಬೆಸ್ಟ್ ಡೇ ಏನು ರಾಣಿ ಜೊತೆ? ತಾನೇ ಇರ್ಲಿಲ್ಲ ರಾಣಿಗೆ ಬೆಸ್ಟ್ ಡೇ. ಅವಳು ಯಾವಾಗ ಬಂದ್ ಮೆಲ್ಲಿ ಬಂದ್ ಸ್ಟಾರ್ಟಿಂಗ್ ಹಿಂಗ್ ಕುತ್ಕೊಳ್ಳೋಳು, ಕಾಲ್ ಹಾಕಿ ನಿಧಾನಕ್ಕೆ ಹಿಂಗ್ ಹಿಂಗ್ ಫ್ರೆಂಡ್ ಮಾಡ್ಕೊಂತ ಇದೆ. ಇವಾಗ ತಡವಲ್ಲ ಕುತ್ಕೊಂಡ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದ್ದೀರಾ ಈಗ. ಕ್ಲೋಸ್ ಫ್ರೆಂಡ್ ಈಗ ನೋಡಿ ರಾಣಿ ಅವ್ಳು ಎದ್ಕೊಂಡು ಬಂದಿದ ತಕ್ಷಣ ಅವ್ಳು ನೋಡ್ಬೇಕು ಅನ್ಸುತ್ತೆ. ಸೈಡ್ಗೆ ಹೋಗ್ಬಿಟ್ಟವಳು ರಾಣಿ ಪಾಪ ಎದ್ಕೊಂಡು. ಇವತ್ತು ಜಾಸ್ತಿನೇ ಅಟೆನ್ಷನ್ ಕೊಡ್ತದೆ. ಲೇಟಾಗಿ ಹಾಕೊಂಬಾರ, ಇವನು ಇಟ್ಕೊಂಡು ತಿನ್ನಕ್ ಶುರು ಮಾಡ್ಬಿಟ್ಟದ. ಎಲ್ರು ಯೋಚನೆ ಮಾಡಲ್ಲ ಗೈಸ್, ಅವ್ನ ಒಬ್ಬಂದೆ ಸೆಲ್ಫಿಶ್. ತಂದಿಲ್ವಾ ಕುಯ್ಕೊಂಡು ತಿನ್ನಿ ಅಂತ. ಮುಂಚೆನೂ ಹಂಗೆ ಯಾವ್ದಾದ್ರು ಸ್ನಾಕ್ ತಂದ್ರೆ ನಮ್ಮ ಮನೇಲಿ ಮೊನ್ನೆ ಬಿಸ್ಕೆಟ್ ತಂದಿದ್ದೀನಿ, ಎತ್ಕೊಂಡು ಎಲ್ಲೋ ಹೋಗಿದ್ದಾನೆ, ಅವ್ನ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಯಾಕೆ ಬಚ್ಚಿಟ್ಕೊಂಡಿದ್ದೆ ರೂಮಲ್ಲಿ ನೀನು? ರೂಮ್ ನೀನ್ ಒಬ್ಬನ್ ತಂದಿರೋದು? ಅದು ಎಲ್ರಿಗ್ ತಾನೇ ತಂದಿರೋದು. ನಮ್ಮ ಅಪ್ಪನೂ ಹಂಗೆ ಏನೋ ತಂದ್ರೆ ಎತ್ಕೊಂಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಸ್ನಾಕ್ಸ್ ಕಳ್ರು ಸ್ವೀಟ್ ಕಳ್ರು ಅಂದ್ರೆ ಇಬ್ರು, ಸಾಹಿಲು ಡ್ಯಾಡಿನೇ. ನಾನ್ ತಂದಿದ್ದು ನೆಕ್ಸ್ಟ್ ಡೇ ನನಗೆ ಸಿಗೋದೇ ಇಲ್ಲ, ನಾನ್ ತಿನ್ನೋದೇ ಇಲ್ಲ. ನಾವು ಏನ್ ಅನ್ಕೊಂಬೇಕು ಗೊತ್ತಾ, ಎಲ್ಲ ತಿಂದ್ಬಿಟ್ಟು ಯಾರೋ ತಿನ್ಬಿಟ್ಟವ್ರೆ, ಯಾರೋ ತಿನ್ಬಿಟ್ಟವ್ರೆ. ಮುಚ್ಚಿಬಿಟ್ಟಿರ್ತಾರೆ ಅವ್ರ ರೂಮಲ್ಲಿ. ಸಾಯಿಲ್ ರೂಮಲ್ಲಿ ಎಷ್ಟು ಸ್ನಾಕ್ಸ್ ಸಿಗುತ್ತೆ ಗೊತ್ತಾ, ಎಲ್ಲ ಬಚ್ಚಿಟ್ಟಿರೋದು. ನಮ್ಮ ಅಪ್ಪ ರೂಮಲ್ಲೂ ಅಷ್ಟೇ, ನಮ್ಮ ಅಪ್ಪ ಕಬೋರ್ಡ್ ಅಲ್ಲಿ ಸೂಟ್ ಕೇಸ್ ಅಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ. ಕಾಂಟೆಂಟ್ ಗೈಸ್ ಕೇಕ್ ತಿಂತಾ ಇದೀನಿ. ರಿಯಾನಾ ಅವರೇ, ನಮ್ದು 4 ಗಂಟೆ ಫ್ಲೈಟ್ ಇದೆ ಇವತ್ತು. 6 ಗಂಟೆಗೆ 4 ಗಂಟೆಗೆ ಹೋಗ್ಬೇಕು ಏರ್ಪೋರ್ಟ್ಗೆ, ಆಯ್ತಾ? 4 o'clock ಮಿಡ್ ನೈಟ್. ನೀವ್ ಯಾಕೆ ಬರ್ತೀರಾ? ಛೇ, ಎಲ್ಲಿ ಅಂತ ನಾನು ಹೇಳಿಲ್ಲ ಇನ್ನು, ನೀವು ಯಾಕೆ ಹೇಳಿದ್ರಿ ಆಡಿಯನ್ಸ್ಗೆ? ನಾನು ಬೀಪ್ ಹಾಕ್ಬಿಡ್ತೀನಿ, ಎಲ್ಲಿ ಅಂತ ಗೊತ್ತಾಗ್ಬಾರ್ದು. ನಾಳೆ 4 ಗಂಟೆಗೆ ಬೆಳಗ್ಗೆ, ಇನ್ನೇನು ಸ್ವಲ್ಪ 5 ಅವರ್ ಇದೆ, ಎದ್ದು ಹೋಗ್ಬೇಕು. ಬರೋದು 1 ತಿಂಗಳು, 1 ತಿಂಗಳು ನಿಜ. 1 ತಿಂಗಳು, 1.5 ತಿಂಗಳು ನೆಮ್ಮದಿಯಾಗಿ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀನಿ. ಖುಷಿಯಾಗಿ ನೆಮ್ಮದಿಯಾಗಿದ್ದು 1.5 ತಿಂಗಳು ಬರ್ತೀನಿ ವಾಪಸ್. ಓಕೆ ಗೈಸ್, ಓಕೆ. ನೀವು ಖುಷಿಯಾಗಿ ನನ್ನಿಂದ ಸಾಕಾಗ್ಬಿಟ್ಟಿರ್ತಲ್ಲ ನಿಮ್ಗೂ. ನಾನೆಲ್ಲ ಹೋಗ್ಲಿ, ನಾನು ಎಲ್ಲದ ಹೋಗ್ಬಿಡ್ತೀನಿ. ಪ್ಲೇಸ್ ಹೇಳ್ಬೇಡಿ ಅಂದ್ರೆ ಮತ್ತೆ ಪ್ಲೇಸ್ ಹೇಳ್ತಾವ್ರೆ. ನಾನು LIT ತಗೊಂಡು ಹೋಗ್ಬಿಡ್ತೀನಿ. ಇಲ್ಲಿಗೆ LIT ತಗೊಳಕ್ ಹೋಗ್ಬಿಡ್ತೀನಿ. ದಿನ LIT ಹೊಡಿರಿ, ಮಸ್ತಾಗಿರಿ, ಒಟ್ಟಿನಲ್ಲಿ ಮಜಾ ಮಾಡಿ, ಲೈಫ್ ಎಂಜಾಯ್ ಮಾಡಿ. ನೋಡಿ ಹೆಂಗೆ ಕೂತಾಳೆ ಅವಳು, ಏನೋ ತಿಂತಾವನೆ ಅಂತ ಹೇಳಿ ಕೂತಿರೋದು. ಏನು ತಿಂತಾವನೆ ಇವನು? ಬಿರಿಯಾನಿ ತಿಂತಾವನೆ ಇವನು ಪೀಸು, ಅದಕ್ಕೆ ಅವಳು ನಿಂತಿರೋದು. ಕಳ್ಳು ನಂಬಿದ್ರು, ಈ ಥರ ಕುಳ್ಳುತ್ತಿರೋ ನಾಯಿ ನಂಬಾರ್ದು. ಏನೋ ಬಿತ್ತು, ಏನು ಬಿತ್ತು? ಏನು ಹೇಳಿ ಗೈಸ್, ನಾನು ಒಂದು ಕರ್ತವ್ಯ ನೋಡಿ. ನಮ್ಮ ಡಿನ್ನರ್ ಬಂದಿದೆ, ಡಿನ್ನರ್ ತಿನ್ನೋಣ. ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನಾನು ನಾಳೆ ಎಲ್ಲೋ ಹೋಗ್ತಾ ಇದ್ದೀನಿ, ಅದು ಎಲ್ಲಿಗೆ, ಏನು, ಎಷ್ಟು ದಿನ ಆದ್ಮೇಲೆ ಬರ್ತೀನಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ನಾಳೆ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ಪೆಟ್ ಇದ್ದರೆ ಪೆಟ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಮನೇಲಿ ಪೆಟ್ ಇಲ್ಲ ಅಂದರೆ ಯಾಕೆ ಪೆಟ್ ಇಲ್ಲ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್.